ಅಷ್ಟೇ ಯೋಗ್ಯರನ್ನ ಆಯ್ಕೆ ಮಾಡೋದು ಸಂಸ್ಥೆ ಮಾಡಿಬಿಟ್ರೆ ನಿಶ್ಚಿತವಾಗಿ ಯುವಕರು ಅವ್ರಿಗೆ ಅನುಕೂಲ ಮಾಡಿಕೊಡ್ತಾರೆ. ಬಟ್ ಎಲ್ಲಗಿಂತ ಮುಗಿಗ 2.8 ಅಂದರೆ 2,80,000 ಜನರು ಹೋಗ್ಬೇಕಾಗಿದೆ. ಅದು KE ಮೂಲಕ ಮಕ್ಕಳು ಪ್ರಯತ್ನ ಮಾಡ್ತಾರೆ. ಅದೇ ಆಗಿ KPSC ಸೂಕ್ತವಾಗಿ ತೊಗೊಂಡ್ರೆ ಅಲ್ಲಿದ್ದಾನೆ ಆಯ್ಕೆ ಮಾಡೋಕೆ ಹಚ್ಚಿರೋದನ್ನು ಪ್ರಾಮಾಣಿಕವಾಗಿ ಮಾಡಿಸ್ರಿ. ಅದನ್ನು ಈ ಒಂದು ವರ್ಷ ಮುಗಿಸ್ಬಿಟ್ರಲ್ಲ, ಖಾಲಿ ಇದ್ದ ಹುದ್ದೆಗಳು ಹಾಕಿಕೊಳ್ರಿ. ಅದನ್ನು ಅಷ್ಟೆಲ್ಲ ಯುವಕರು ನಿಮಗೆ ಋಣಿಯಾಗಿರ್ತಾರೆ. ಅಷ್ಟೆಲ್ಲ ಮುಂಬರುವ ದಿನಗಳಲ್ಲಿ KPSC ಅದು ತಿದ್ದುವಂಥ ಕೆಲಸ, ತಿದ್ದುವುದಲ್ಲ ಮುರಿದು ಕಟ್ಟುವಂಥ ಕೆಲಸ, ತಿದ್ದರೆ ಶುದ್ಧ ಆಗುವಂಥ ವಿಷಯ ಇಲ್ಲ. ಯಾವಾಗ ರಾಜಕಾರಣಿಗಳಲ್ಲಿ ಹೋಗ್ತಾರೋ ಅಲ್ಲಿ ಭ್ರಷ್ಟ ಅಧಿಕಾರಿಗಳು ಹೋಗ್ತಾರೋ ಇದು ಇರೋದನ್ನು ಯಾವ ಹೋಟೆಲ್ ಕಮಿಷನರ್ಗಳದ್ದು ದೇಶಪಾಂಡೆ ಕಮಿಷನರ್ ಎಲ್ಲ ಅನೇಕ ಕಮಿಷನ್ಗಳು ಬಂದು ಹೋಗಿದಾವೆ ನಮ್ಮಲ್ಲೇ. ಆ ಕಮಿಷನ್ಗಳು ಸಜೆಷನ್ ಮಾಡಿದಂಗೆ ನಮ್ಮ ಸರ್ಕಾರಗಳು ನಡ್ಕೊಂಡಿದ್ದಾವೆ, ನಮ್ಮ ರಾಜಕಾರಣಿಗಳು ನಡ್ಕೊಂಡಿದ್ದಾರೆ. ಇವತ್ತು DKC ಅವ್ರು ಬಂದು ಅವ್ರು ನಡ್ಕೊಳ್ತಾ ಇದ್ದಾರೆ ಅಂತ. ಕೇವಲ ಹಣ ಸಂಗ್ರಹ ಮಾಡೋದು, ಎಲೆಕ್ಷನ್ಗೆ ಹೋಗೋದು, ಹಣ ಹಂಚೋದು, ಆರಿಸ್ಬರೋದು, ಮುಗಿದು ಹೋಗ್ಬಿಡ್ತಪ್ಪ. ಇಲ್ಲಿ ಯಾವ ಡೆವಲಪ್ಮೆಂಟು ಇಲ್ಲ. ನಾವು ತಿಳ್ಕೊಂಡು ಅನಿವಾರ್ಯ ಮಾಡ್ಕೊಂಡು ಹೊಂಟಿದ್ದೀವಿ. ಸಿಕ್ಕಾಪಟ್ಟೆ ಟ್ಯಾಕ್ಸ್ ಕೊಡೋದು, ಮತ್ತೇನು ಮಾಡೋದು, ಬದುಕು ಕಠಿಣ ಮಾಡ್ಕೊಳ್ಳೋದು. ಮತ್ತು ಇವತ್ತು ಶಿಕ್ಷಣ ಖಾಸಗೀಕರಣ ಆಗಿಬಿಟ್ಟದ. ಹೀಗಾಗಿ ದುಡ್ಡಿದ್ದವ್ರ ಮಕ್ಕಳು ಕಲಿತು ದುಡ್ಡಿದ್ದವ್ರ ಮಕ್ಕಳು ಹಮಾಲಿ ಮಾಡುವಂಥ ಕೆಲಸಗಳು ಇವತ್ತು ಬಂದಿದ್ದಾವೆ. ಈ ದಿಶೆಯಲ್ಲಿ ಇವತ್ತು ಸರ್ಕಾರ ಇದ್ದಿದ್ದು ಒಂದು ದಿಟ್ಟಿರುವಂಥ ಇದ್ಕೊಂಡ KPSCಯನ್ನು ಆಮೂಲಾಗ್ರಹವಾಗಿ ಅದು ಚೇಂಜ್ ಮಾಡಿ ಹೊಸದನ್ನು ಮಾಡಿ ಯೋಗ್ಯನಲ್ಲಿ ಹಾಕಿ ಅದಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಅದ ಮ್ಯಾಕ್ಸಿಮಮ್ ಮಾಡಿ DKC ಅವರು ರಾಜಕೀಯ ಮುಕ್ತ ಮೊದಲು ಮಾಡಬೇಕು. ಮತ್ತು ಅಧಿಕಾರಶಾಹಿಗಳ ಮೇಲೆ ಕಣ್ಣಿಟ್ಟು ಲೋಕಾಯುಕ್ತ ಮೂಲಕ ಅವ್ರನ್ನ ದಾಳಿ ಮಾಡಿ ಶಿಕ್ಷೆ ಕೊಡಿಸ್ಬೇಕು. ಅವರಿಗೆ ಯಾರು ಭ್ರಷ್ಟ ಅದಾರ ಅವ್ರು ಪೇಮೆಂಟ್ ಆಗಿಡೋದ್ರೆ ಸಾಕಷ್ಟು ಬದುಕಕ್ಕೆ ಆಗೋದಿಲ್ವ. ಅವ್ರು ತಮ್ಮ ಮಕ್ಕಳಿಗೆ, ತಮ್ಮ ಮನೆಯವರಿಗೆ, ತಮಗೆ ಬದುಕಕ್ಕೆ ಸಾಧ್ಯ ಇಲ್ವ. ಅವ್ರು ಅಲ್ಲಿದ್ದ ಸದಸ್ಯರಿಗೆ ಯಾರಿಗೂ ಆಯಿತು, ಅದರಲ್ಲೂ ಅಧಿಕಾರಿ ಜನಕ್ಕೆ ಇವತ್ತು ನೋಡಿ ಅವ್ರಿಗೆ 2-2.5 ಲಕ್ಷ ರೂಪಾಯಿ ಪೇಮೆಂಟ್ ಅದ ಸಾಹುಕಾರ ಅವ್ರಿಗೆ. ಮಕ್ಕಳಿಗೆ ಪ್ರಾಮಾಣಿಕವಾಗಿ ಅವ್ರು ಅಭ್ಯಾಸ ಮಾಡಿ ದಾಟಿಸಿದ್ರೆ ಏನು ಪ್ರಶ್ನೆ ಇಲ್ಲ, ಯಾರು ಪ್ರಶ್ನೆ ಮಾಡೋದಿಲ್ಲ. ಯಾಕಪ್ಪ ಅಂತಂದ್ರೆ ಎಲ್ಲರಿಗೂ ಸಮಾನ ಅವಕಾಶಗಳಿದ್ದಾವೆ. ಅದು ಬಿಟ್ಟು ಏನನ್ನು ಗದ್ದಲ ಮಾಡಿದ್ರು. ಇದನ್ನು ಹೊರಗೆ ಬಂತು ಬರೆದು ಹೋಗಿದ್ರೆ, ಎನ್ಕ್ವೈರಿ ಮಾಡೋದು ಹೋಗಿದ್ರೆ ಹೋಗಿಬಿಡಿದ್ರು. ಇಂಥ ಎಷ್ಟು ಆಗಿ ಹೋಗಿಬಿಟ್ಟಿದ್ದಾವೆ ಇಲ್ಲಿ ಇತಿಹಾಸದಲ್ಲೇ. ಅದಕ್ಕಾಗಿ ಸಿಕ್ಕವ್ರಿಗಷ್ಟೇ ಅಲ್ಲ, ಅಧಿಕಾರಶಾಹಿ ಮೇಲೆ ಅತ್ಯಂತ ಕಠೋರವಾಗಿ